ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ, ನಿತ್ಯಕಾಯಕ ಶಿವೇ ನಮಃ, ಸೂರ್ಯದೇವಾ ನಮೋ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ, ಸಂಖ್ಯಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡಮಾಡಬೇಡಿ ಚಿಂತೆ ಹೊರದೂಡಿ, ತಡಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ, ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ವೀಕ್ಷಕರಿಗೆಲ್ಲರಿಗೂ ಅದೃಷ್ಟ ಕನ್ನಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ದಿನ ನಮ್ಮೊಟ್ಟಿಗಿದ್ದಾರೆ ಆದಿತ್ಯ ನಾರಾಯಣ್ ಗುರೂಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮುದ್ದಿನಿಂದ ನಾಯಿಯನ್ನ ಸಾಕ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಾಯಿ ಏನಾದ್ರೂ ಮುನ್ಸೂಚನೆ ಏನಾದ್ರು ಕೊಡುತ್ತಾ, ಒಂದು ಒಳ್ಳೇದು ಅಥವಾ ಕೆಟ್ಟದು, ಇದ್ರ ಬಗ್ಗೆ? ನನ್ನ ಲೆಕ್ಕಾಚಾರ ಪ್ರಕಾರ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾಯಿ ಇರಬೇಕು, ನಾಯಿನ ಸಾಕಬೇಕು. ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಅದ್ಭುತವಾದ ಪ್ರಾಣಿ ನಿಮಗೆಲ್ಲರೂ ಗೊತ್ತಿರಬೇಕು, ನಿಯತ್ತಿನ ಪ್ರಾಣಿ. ಒಬ್ಬ ಮನುಷ್ಯ ಮೋಸ ಮಾಡ್ತಾನೆ, ಮನುಷ್ಯನಿಗೆ ನಿಯತ್ತಿರೋದಿಲ್ಲ. ಅದೇ ಒಂದು ಪ್ರಾಣಿ, ಅದರಲ್ಲೂ ನಾಯಿ ಎಷ್ಟು ನಿಯತ್ತು ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ನಿಯತ್ತಾಗಿರ್ತವೆ, ಮನುಷ್ಯ ಇರೋದಿಲ್ಲ. ಮನುಷ್ಯನಿಗೆ ಆಸೆ ದುರಾಸೆಗಳು ಜಾಸ್ತಿ. ಆದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಅದ್ಭುತವಾದ ನಿಯತ್ತಿನ ಪ್ರಾಣಿ ಅಂದರೆ ನಾಯಿ, ಡಾಗ್. ಭಾಳ ಜನ ನೀನು ನಾಯಿ ನಾಯಿ ಅಂತ ಹಂಗಿಸ್ತಾರೆ, ಬೈತಾರೆ. ನನಗಾಗಲೇ ನೆನ್ನೆ ಕೂಡ ಕಾರ್ಯಕ್ರಮ ಹೇಳಿದೆ, ಗೂಬೆ, ನೀನು ಕಾಗೆ, ನೀನು ಹಂದಿ, ಇವೆಲ್ಲ ಕರಿಬೇಡ್ರಿ ಮನೆಯಲ್ಲಿ ಅಂತೇಳಿ. ಹಾಗೆ ಭಾಳ ಜನ ಕೋಪ ಬಂದಾಗ ನೀನು ನಾಯಿ ನಾಯಿ ನನ್ನ ಮಗ ಅಂತಾನು ಇಂಥವನಂತೆ ಏನೇನೋ ಬೈತೀರ. ಇವೆಲ್ಲ ಬೈಬಾರ್ದು. ಯಾಕಂದರೆ ಒಂದು ದೇವತಾ ಮೂರ್ತಿ, ಒಂದು ದೇವತಾ ಶಕ್ತಿ, ಒಬ್ಬ ದೈವ ಶಕ್ತಿ ತನ್ನ ಜೊತೆ ಈ ಪ್ರಾಣಿ ಪಕ್ಷಿಗಳನ್ನ ಇಟ್ಟುಕೊಂಡು ಅವು ಕೂಡ ದೈವ ಸ್ವರೂಪಿಯಾಗಿರೋದು ಅನ್ನೋದನ್ನು ಇವತ್ತು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಪುರಾಣ ಪುಣ್ಯ ಕಥೆಗಳೆಲ್ಲ ನಾವು ಇದನ್ನು ನೋಡ್ತಾ ಇರ್ತೀವಿ. ಈ ನಾಯಿ ಯಾರ ಜೊತೆ ಇರ್ತದೆ ಹೆಚ್ಚಾಗಿ ತಿಳ್ಕೊಬೇಕು. ಅದನ್ನು ನಾಯಿ ಯಾವ ದೈವದ ಜೊತೆ ಇರ್ತದೆ, ಸರ್ಪ ಆಗಿರ್ಬೋದು, ಕಾಗೆ ಆಗಿರ್ಬೋದು, ಇಲಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಕೆಲವೊಂದು ದೈವಗಳ ಜೊತೆ ಸಂಬಂಧವನ್ನು ಹೊಂದಿದ್ದಾವೆ. ಅಲ್ಲಿಗೆ ಆ ದೈವ ಜೊತೆ ಸಂಬಂಧ ಹೊಂದಿದ್ದೇವೆ ಅಂದರೆ ಅವು ದೈವ ಸ್ವರೂಪಿ ಅಂತ ಅರ್ಥ. ಆ ದೈವ ಸ್ವರೂಪಿಯಾಗಿರ್ತಕ್ಕಂಥ ನಾಯಿ ನಾವು ಭಾಳ ಕೀಳಕ್ಕೆ ಕಂಡ್ರೆ ಆ ದೈವಕ್ಕೆ ಅಪಚಾರ ಮಾಡ್ದಂಗೆ. ಇವತ್ತು ಭಾಳ ಜನ ನಾಯಿಗಳು ಮನೇಲೇ ಸಿಗ್ತೈತೆ, ಮನೇಲಿ ಇರ್ತವೆ ಅಂತೇಳಿ ಮನೇಲೇ ಸಾಕ್ತೀವಿ ಅಂತೇಳಿ ಎಷ್ಟು ಗೋಳಿಕೊಳ್ತಾರೆ, ಎಷ್ಟು ಅಪಚಾರಗಳನ್ನ ಮಾಡ್ತಾರೆ, ಎಷ್ಟು ಅಪರಾಧ ಕ್ರಿಯೆಗಳನ್ನ ಮಾಡ್ತಾರೆ ಅಂತಂದರೆ, ಇವತ್ತು ಒಂದು ಎಸ್ಪೆಷಲಿಗೆ ಭಾಳ ಜನ ನಾಯಿ ಸಾಕಬೇಕು ಅಂತೇಳಿ ಪ್ರೀತಿಯಿಂದ ತೊಗೊಂಡು ಬರ್ತಾರೆ. ಆ ಪ್ರೀತಿಯಿಂದ ತೊಗೊಂಡು ಬರ್ತಕ್ಕಂಥ ನಾಯಿ ಮನೆಯಲ್ಲಿ 1, 2, 3, 4, 5 ಒಂದಾದ್ಮೇಲೆ ಒಂದು ಸಾಯ್ತಾನೇ ಇರ್ತೈತೆ. ಯಾರ ಮನೆಯಲ್ಲಿ ನಾಯಿ ಸಾಕ್ಬೇಕಂತ ತೊಗೊಂಡು ಬಂದು ನಾಯಿ ಆವಾಗವಾಗ ಸಾಯ್ತಿರ್ತದೆ, ಆ ಮನೆಯಲ್ಲಿ ಸದಸ್ಯರಿಗೆ, ಮನೆ ಯಜಮಾನ ಅಥವಾ ಮನೆ ಯಜಮಾನತಿ ಮತ್ತು ಮಕ್ಕಳಿಗೆ ಮೇಜರ್ ಆಗಿರ್ತಕ್ಕಂಥ ಕೇತು ದೋಷ ಇರ್ತದೆ. ನೆನ್ಪಿಟ್ಕೊಳ್ಳಿ, ಇದು ಯಾರು ಹೇಳಲ್ಲ, ಇದೆಲ್ಲ ರಿಸರ್ಚ್ ಮಾಡ್ಬೇಕು ನೀವು. ಆಗಾಗ ಮನೇಲಿ ನಾಯಿ ಸಾಯ್ತಿರ್ತಕ್ಕಂಥ ಒಂದು ಸೂಚನೆ ಅಂತಂದರೆ ಕೇತು ದೋಷ ಇದೆ ಮನೇಲಿ ಅಂತೇಳಿ. ನೋಡಿ, ಅದು ಪ್ರಾಣ ಬಿಟ್ಟು ನಿಮ್ಮನೇಲಿ ಕೇತು ದೋಷ ಇದೆ ಅಂತ ತೋರಿಸ್ಕೊಡ್ತದೆ. ಅದಕ್ಕೆ ಕೇತು ದೋಷಕ್ಕೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಾಯಿ ಅಂತ ಹೇಳ್ತೀವಿ. ನಾಯಿ ಒಂದು ದೈವದ ಸಂಪರ್ಕ ಇಟ್ಕೊಂಡಿದೆ, ದೈವ ಅದನ್ನು ತನ್ನ ಜೊತೆ ಇಟ್ಕೊಂಡಿದೆ ಅಂತಂದರೆ ಅದು ಒಂದೇ ಒಂದು ದೈವ ಶಕ್ತಿ, ಕಾಲಭೈರವ. ಇವತ್ತು ಕಾಲಭೈರವನ ಬಗ್ಗೆ ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲ ನಿಮಗೆ. ಇವತ್ತು ನಾವು ಟೈಮ್ ಗಳಿಗೆ 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 ಅಂತ ಏನು ನಾವು ಹೇಳ್ತೀವಿ,
ಆ ಎಲ್ಲ ಟೈಮ್ಗೆ ಅಧಿಪತಿಯಾಗಿರ್ತಕ್ಕಂಥನೇ ಕಾಲಭೈರವ. ಕಾಲ ಅಂದರೆ ಸಮಯ, ಸಮಯ ಕಾಲ, ಆ ಕಾಲ ಸಮಯಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಕಾಲಭೈರವ. ಅವನು ಟೈಮ್ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ದ ಅಂದರೆ ಮುಗೀತು, ನೆಕ್ಸ್ಟ್ ಬರೋನೇ ಯಮ. ಇದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥನೇ ಶನಿ, ನೆನ್ಪಿಟ್ಕೊಳ್ಳಿ. ಶನಿ ಸಮಯ, ಯಮ ಮುಂದಿನ ಕತೆ ನಿಮ್ಗೆ ಗೊತ್ತು ಏನಂತೇಳಿ. ಅದರಿಂದ ಇವೆಲ್ಲ ಪ್ರಕ್ರಿಯೆಗಳು ನಡಿಬೇಕು ಅಂತ ಸಂದರ್ಭದಲ್ಲಿ ನಾಯಿಯಿಂದ ನಮಗೆ ಭಗವಂತ ಮುನ್ಸೂಚನೆಯನ್ನು ಕೊಡ್ತಾನೆ. ಅಷ್ಟು ಅದ್ಭುತವಾಗಿರ್ತಕ್ಕ ಪ್ರಾಣಿ, ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ನೀವು ಹೇಳಿದ್ರಿ ಕೇತು ದೋಷ ಅಂತ ಹೇಳಿದ್ರಿ. ಎಸ್ಪೆಷಲಿ ಕೇತು ದೋಷದ ಸಮಸ್ಯೆ ಬಂತು ಅಂದ್ರೆ ಏನಾಗುತ್ತೆ ಅಂತ. ಈಗ ರಾಹು ಕೇತುಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದೆ ಕಾರ್ಯಕ್ರಮ ಮೊದಲನೇ ಭಾಗದಲ್ಲಿ, ಶನಿ ಮಂದಗತಿಯಿಂದ ಸಮಸ್ಯೆಗಳು ತಂದೊಡ್ತಾನೆ. ತಾನು ಗೋಚರ ಸಮಸ್ಯೆಗಳು ತಂದೊಡ್ಡ ಮುಖಾಂತರ ನಾನು ನಿಮ್ಮ ಕರ್ಮದಲ್ಲಿ ಇದ್ದೇನೆ, ಕರ್ಮಕ್ಕೆ ನಿಮ್ಮ ಗ್ರಹಕ್ಕೆ ನಿಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ ಅನ್ನೋದನ್ನು ನಿಮ್ಗೆ ಹೇಳ್ಕೊಡ್ತಾನೆ. ಅದೇ ರೀತಿ ಕೇತು ಗ್ರಹ ಇದ್ದರೆ ವಿಶೇಷವಾಗಿ ಇಮಿಡಿಯೇಟಾಗೆ ಡ್ಯಾಮೇಜ್ ಮಾಡಿಬಿಡ್ತಾನೆ. ಅಂದರೆ ಆ ಡ್ಯಾಮೇಜ್ ಮಾಡ್ತಕ್ಕಂಥ ಜೀವನ ಹೇಗಿರುತ್ತೆ ಅಂತಂದರೆ ಅದನ್ನು ಕೇಳಿಸ್ಕೊಂಡ್ರೆ ನೀವೇ ಅದರೋಗ್ಬಿಡ್ತೀರ. ಅಷ್ಟು ಪ್ರಾಣಾಂತಿಕವಾಗಿರತಕ್ಕಂಥ ಸಮಸ್ಯೆಗಳನ್ನು ಕೇತುಗ್ರಹ ತಂದುಕೊಡ್ತಾನೆ. ಅದಕ್ಕೆ ಎಷ್ಟೋ ವಿಚಾರಗಳಲ್ಲಿ ಇವತ್ತೇನೋ ಒಂದು ತೊಂದರೆ ಆಯಿತು, ನಾವು ಏನೋ ಒಂದು ಇರಬಾರ್ದು ಅಂತಕ್ಕಂಥ ಒಂದು ಮನಸ್ಥಿತಿ ಕೊಡ್ತಕ್ಕಂಥನೇ ಕೇತುಗ್ರಹ ಅಂತ. ಯಾಕಂದರೆ ಶನಿ ಪ್ರಭಾವ ಕೇತು ಜೊತೆ ಸಂಯೋಗ ಆಯಿತು ಅಂದಾಗ ನಾವು ಇರೋದೇ ಬೇಡ ಅಂತೇಳಿ ಈ ತಾರಕಿರ್ತಕ್ಕಂಥವ್ರು ಇಮಿಡಿಯೇಟಾಗಿ ಸೂಸೈಡ್ ಪ್ರಯತ್ನ ಮಾಡ್ತಾರೆ. ಇದನ್ನೇ ನಂಬರ್ 1 ಆ್ಯಂಡ್ ನಂಬರ್ 7 ಅಂತ ಹೇಳ್ತಕ್ಕಂಥದ್ದು. 17 ಯಾಕೆ ಎಸ್ಪೆಷಲಿಗೆ 99% ಈ ತಾರಕಿರ್ತಕ್ಕಂಥವ್ರು ಆತ್ಮಹತ್ಯೆಗೆ ಒಂದಲ್ಲ ಒಂದು ಟೈಮಲ್ಲಿ ಚೆಕ್ ಮಾಡ್ತಾರೆ, ಒಂದಲ್ಲ ಒಂದು ಟೈಮಲ್ಲಿ ಪ್ರಯತ್ನ ಪಡ್ತಾರೆ ಅಂತಂದರೆ ಈ ಒಂದು ಕಾರಣಕ್ಕೋಸ್ಕರನೇ. ಯಾಕಂದ್ರೆ ಅಲ್ಲಿ ಕೇತು ಗ್ರಹ ಇರ್ತಾನೆ. ಓಕೆ, ಇವಾಗ ಎಸ್ಪೆಷಲಿ ಪರಿಹಾರ ಅಂತ ಬಂದಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಈ ಒಂದು ಶನಿ ಗ್ರಹದಲ್ಲಿ ಹುಟ್ಟಿರೋರು ಯಾವ ರೀತಿ ಪರಿಹಾರವನ್ನ ನೋಡ್ಕೊಳ್ಬೇಕಾಗುತ್ತೆ ಅಂತ ನೋಡಿ. ಪರಿಹಾರ ಅಂತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗುತ್ತೆ, ಒಂದು ಜಾತಕದಿಂದ ಜಾತಕ್ಕೆ ಬದಲಾವಣೆ ಆಗುತ್ತೆ. ನಾವು ಇಷ್ಟು ತನಕ ಇಲ್ಲಿ ತನಕ ಹೇಳ್ತಕ್ಕಂಥದ್ದು ಶನಿ ಪ್ರಭಾವದ ಬಗ್ಗೆ. ಇಲ್ಲಿ ಶನಿ ಗ್ರಹ ಒಂದೇ ನಮ್ಮನ್ನು ರೂಲ್ ಮಾಡೋದಿಲ್ಲ. ಇಲ್ಲಿ ರೂಲ್ ಮಾಡ್ತಕ್ಕಂಥದ್ದು ಯಾವುದು? ದಿನ, ನಕ್ಷತ್ರ, ತಿಥಿ, ವಾರ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಹುಟ್ಟದಾಗ ಬಂದಿರತಕ್ಕಂಥ ಕುಟುಂಬ ದೋಷಗಳು, ನಾವು ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಅಪರಾಧ ಕ್ರಿಯೆಗಳ ಒಂದು ಪಾಪ ದೋಷಗಳು, ಇವೆಲ್ಲ ಕೂಡ ಇದ್ರ ಜೊತೆಗೆ ಒಟ್ಟಿಗೆ ಸಮಯವಾಗ್ತಿರ್ತದೆ. ಅದರಿಂದ ಇಲ್ಲಿ ಶನಿಯನ್ನ ಶಾಸ್ತ್ರದ ಪ್ರಕಾರ ನಾವು ಡಿವೈಡ್ ಮಾಡಬೇಕಂದ್ರೆ ನ್ಯೂಮರಾಲಜಿ ಪ್ರಕಾರ ಬರ್ತ್ ನಂಬರ್ 8, ಫ್ಯೂಚರ್ ನಂಬರ್ 8, ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಇದ್ರದ್ದು ಬೇರೆ ಬೇರೆ ವ್ಯತ್ಯಾಸಗಳಿರ್ತದೆ. ಹಾಗೆ ಜನ್ಮದಲ್ಲಿ ಹುಟ್ಟುವಂಥ ಸಂದರ್ಭದಲ್ಲಿ ಶನಿ ದೇಶೀಯ, ಪಂಚಮ ಶನಿಯ, ಕಂಟಕ ಶನಿಯ, 7.5 ನಡೀತಾ ಇದೆಯಾ, ಅಷ್ಟಮ ಶನಿ ನಡೀತಿದೆಯಾ, ಇವೆಲ್ಲ ನೋಡ್ಕೋಬೇಕು. ಅದಾದ್ಮೇಲೆ ವರ್ಷ ದೇಶ ಅಂತ ಒಂದಿರ್ತದೆ, ದೆಸೆಗಳು ದಶಾಭುಕ್ತಿಯನ್ನು ನೋಡ್ತಿರ್ತದೆ, ಗೋಚಾರ ನೋಡ್ಕೋಬೇಕು. ಇವೆಲ್ಲ ನೋಡ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತ ಭಾವಗಳು ಲಗ್ನ ಭಾವದಿಂದ ನೋಡ್ಕೋಬೇಕು. ಈಗ ಸಿಂಹ ರಾಶಿನೆಲ್ಲ ನಾವು ಕಾರ್ಯಕ್ರಮ ಮಾಡಿ ಸಿಂಹ ಲಗ್ನ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಸಿಂಹನ ಲಗ್ನ ಜೊತೆಗೆ ಯಾರಿದ್ದಾರೆ? ಬುಧ ಇದ್ದಾನೆ, ರಾಹು ಇದ್ದಾನೆ. ಸಿಂಹ ರಾಶಿಯವರಿಗೆ 1.5 years ಇಂದ ಟೈಮ್ ಚೆನ್ನಾಗಿಲ್ಲ. ದೇ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಯಾಕೆ? ಸಿಂಹ ರಾಶಿ ಅಂತಕ್ಕಂಥದ್ದು ಸೂರ್ಯನ ಸ್ಥಾನ. ಸೂರ್ಯನಿಗೆ ರಾಹು ಬಂದು ಕೂತ್ಕೊಂಡ್ರೆ ಸೂರ್ಯ ಗ್ರಹಣ ಅಂತ ಹೇಳ್ತೀವಿ. ಸೂರ್ಯ ಗ್ರಹಣ ಕಂಡಾಗ ಸಿಂಹ ರಾಶಿಯ ಸೂರ್ಯನ ಪ್ರಭಾವಕ್ಕೆ ತಾತ್ಕಾಲಿಕವಾಗಿರ್ತಕ್ಕಂಥ ಹಿನ್ನಡೆ. ಅಲ್ಲಿಗೆ 1.5 years ಇಂದ ಈ ಸಿಂಹ ರಾಶಿಯವರು ಫೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಕಾರಣ ಏನು? ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ರಾಹು ಅಂತೇಳಿ. ಹಾಗೆ ನಮ್ಮ ಲಗ್ನ ಭಾವಗಳಲ್ಲಿ ಎಷ್ಟನೇ ಮನೆಯಲ್ಲಿ ಶನಿ ಇದ್ದಾನೆ ನೋಡ್ಕೋಬೇಕು. ಈಗ ಈ ಲಗ್ನದಲ್ಲಿ 4ನೇ ಭಾವದಲ್ಲಿ ಶನಿ ಬಂದು ಕೂತ್ಕೊಂಡು ವೃಶ್ಚಿಕ ರಾಶಿನಲ್ಲಿ, ಅಂದ್ರೆ ಧನುರಾಶಿ ಇರತಕ್ಕಂಥ ಶನಿ ವಕ್ರವಾಗಿ ಮತ್ತೆ ವಾಪಸ್ ಬಂದು ವೃಶ್ಚಿಕ ರಾಶಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ 7.5 ಶುರು ಆಯ್ತು ಅಂತ ಹೇಳ್ತಾರೆ. ಅಲ್ಲಿಗೆ ಜನ್ಮ ಸಂಖ್ಯೆ ಉಂಟು, ಭಾಗ್ಯ ಸಂಖ್ಯೆ ಉಂಟು, 7.5 ಶುರು ಆದ್ರೆ ಏನ್ ಮಾಡ್ಬೇಕು? ಇವೆಲ್ಲ ವ್ಯತ್ಯಾಸಗಳನ್ನ ನಾವು ಶಾಸ್ತ್ರದ ಪ್ರಕಾರ ನೋಡ್ಕೋಬೇಕಾಗತ್ತೆ. ಎರಡೂ ಮುಖಾಂತರ, ಬರೀ ಒಂದೇ ಒಂದು ಮುಖಾಂತರ ನೋಡ್ಕೊಂಡ್ರೆ ನಿಮ್ಗೇನು ಪರಿಹಾರ ಸಿಗಲ್ಲ. ಅದಕ್ಕೆ ಕಾರ್ಯಕ್ರಮದಲ್ಲಿ ಪರಿಹಾರ ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ನೀವೊಂದಷ್ಟು ನಾನು ಒಂದು ಮಾಹಿತಿ ಕೊಡ್ತೀನಿ, ಇಷ್ಟು ಮಾಹಿತಿ ನಿಮ್ಗೆ ನಿಖರವಾಗಿ ಕೊಡ್ತೀನಿ. ಆ ಮಾಹಿತಿಯನ್ನ ನೀವು ಹುಡುಕಾಟ ಮಾಡಬೇಕು. ಹೇಗೆ ಕ್ಲಿಯರ್ ಮಾಡ್ಕೋಬೇಕು, ಎಲ್ಲಿ ಕ್ಲಿಯರ್ ಮಾಡ್ಕೋಬೇಕು, ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಇದನ್ನ ನೋಡ್ಕೊಳ್ಳಿ. ಏನಾದರೂ ವ್ಯತ್ಯಾಸಗಳಾಯ್ತು ಅಂದಾಗ ನಮ್ಮ ಪ್ರಾಣಿ ಪಕ್ಷಿಗಳು ನಮಗೆ ಮುನ್ಸೂಚನೆಯನ್ನು ಕೊಡ್ತವೆ. ಎಷ್ಟು ನಾಯಿಗಳು ಇವತ್ತು ಎಷ್ಟೋ ದುಃಖ ದುಮ್ಮನ ಆಗ್ತಕ್ಕಂಥ ಒಂದು ವಿಚಾರಗಳನ್ನ ಮುಂಚಿತವಾಗಿ ತಿಳಿಸೋದ್ ಮುಖಾಂತರ ನಿಮ್ಮನ್ನ ಎಸ್ಕೇಪ್ ಮಾಡ್ತಿರ್ತವೆ. ಅದಕ್ಕೆ ನಾಯಿ ಕಾಲಭೈರವ ನೆನ್ಪಿಟ್ಕೊಳ್ಳಿ. ನಾಯಿ ಬೇರೆ ಅಲ್ಲ, ಕಾಲಭೈರವ ಅಲ್ಲ. ನಾಯಿ ನಾರಾಯಣ ಅಂತ ಕೂಡ ನಾವು ಹೇಳ್ತೀವಿ. ಅಲ್ಲಿಗೆ ಆ ದೇವತಾ ಮೂರ್ತಿ ಒಂದು ಗ್ರಹ ಜೊತೆ ಸಂಯೋಗ ಆಯಿತು, ಅದಕ್ಕೆ ನಮ್ಗೆ ಮಾಹಿತಿ ಕೊಡ್ತಾನೆ ಅಂತಂದಾಗ ಅರ್ಥ ಮಾಡ್ಕೋಬೇಕು ನಾವು ಇದು ಯಾವ ರೀತಿ ನನಗಾಗತ್ತೆ ಅಂತೇಳಿ. ಒಂದು ನಾಯಿ ಒಂದು ಹಾಸಿಗೆ ಮೇಲೆ ಹೊರಳಾಡಿದ್ರೆ ಎಷ್ಟೋ ಜನ ಅದಕ್ಕಂತಾನೆ ಒಂದು ಬೆಡ್ಡು, ಅದಕ್ಕಂತಾನೆ AC,
ಅದಕ್ಕಂತಲೇ ಪ್ರೀತಿಯಿಂದ ಅಷ್ಟು ಮುದ್ದು ಮುದ್ದಾಗಿ ಸಾಕ್ತಾರೆ. ತಮ್ಮ ಮಕ್ಕಳೇ ನಾಯಿ ಅಂತೇಳಿ ಇವತ್ತು ಎಷ್ಟು ಜನ ಕಾಪಾಡ್ತಾರೆ. ಇದನ್ನ ಅಷ್ಟೇ ತಿರಸ್ಕಾರ ಮಾಡಿ ಅಷ್ಟೇ ಇಂದ ಕಸ ಗುಡಿಸೋ ಪರ್ಕೆಯಿಂದ ಹೊಡಿತಾರೆ, ಚಪ್ಪಲಿಂದ ಹೊಡಿತಾರೆ. ಎಂತೆಂಥ ಪಾಪಕರ್ಮಗಳನ್ನ ಕಟ್ಕೊಳ್ತಿದ್ದಾರೆ ಅಂತಂದರೆ ಅಂಥ ಪಾಪಕರ್ಮ ಕಟ್ಕೊಳ್ತಾ ಇದ್ದಾರೆ. ಅದಕ್ಕೆ ಅದು ಎಷ್ಟೇ ಪಾಪಕರ್ಮಗಳು ಮಾಡಿದ್ರು ಕೂಡ, ಮನುಷ್ಯನ ಜನ್ಮದಿಂದ ಅನ್ಯಾಯ ಆಗ್ತಿದ್ರು ಕೂಡ ಅವು ಕೊನೆಯವರೆಗೂ ಸಾಯೋವರೆಗೂ ಅವು ನಿಯತ್ತನ್ನು ಬಿಡೋದಿಲ್ಲ. ಅವು ಅಷ್ಟು ಚೆನ್ನಾಗಿ ಒಂದು ಬಿಸ್ಕೆಟ್ ಹಾಕ್ಬಿಟ್ರೆ ಸಾಕು, ಕೊನೆಯವರೆಗೂ ನಿಯತ್ತಿಗೆ ಅವು ನಮ್ಮನ್ನು ಕಾಪಾಡ್ತಿರ್ತವೆ. ಆದರೆ ಇದೇ ನಾಯಿಗಳು ನಮಗೆ ಭಾಳಷ್ಟು ಮುನ್ಸೂಚನೆಗಳನ್ನ ಕೊಡ್ತವೆ. ಎಷ್ಟೋ ನಡೀತಕ್ಕಂಥ ಘಟನೆಗಳಿಗೆ ನಮ್ಮ ಮುನ್ಸೂಚನೆ ಕೊಡ್ತವೆ. ಒಂದು ನಾಯಿ ಈ ಬೀದಿಯಿಂದ ಆ ಬೀದಿಗೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ನಡೀತು ಅಂದಾಗ ಆ ಬೀದಿಯಲ್ಲಿ ಯಾರ್ದೋ ಒಂದು ಸಾವಾಗುತ್ತೆ ಅಂತಕ್ಕಂಥ ಒಂದು ಮುನ್ಸೂಚನೆ. ಆ ಮುನ್ಸೂಚನೆ ಕೊಟ್ಟಾಗ ಅದು ಬಂದು ಮೂಕ ಪ್ರಾಣಿ ಬಾಯಿ ಇಲ್ಲ, ಅದಕ್ಕೆ ಅದು ಈ ರೀತಿ ಕಿರ್ಚಾಡೋ ಮುಖಾಂತರ ಅದು ನಮಗೆ ಮಾಹಿತಿ ಕೊಡ್ತದೆ. ನಾವು ಜ್ಞಾನಿಗಳು, ವಿಜ್ಞಾನಿಗಳು, ಅರ್ತಿರ್ತಕ್ಕಂಥವ್ರು, ಶಾಸ್ತ್ರ ಗೊತ್ತಿರ್ತಕ್ಕಂಥವ್ರು, ದೈವದ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಅದನ್ನು ಗುರುತಿಸ್ಬೇಕು ನಾವು. ಏನೋ ಸುಮ್ಮನೆ ಕಿರ್ಚಾಡ್ತಿದೆ, ಹೊಡ್ಕೊಂಡು ಬಡೀರ, ಅದಕ್ಕೆ ನಿದ್ದೆ ಮಾಡ್ತಾ ಇದ್ವಿ, ತುಂಬ ಡಿಸ್ಟರ್ಬೆನ್ಸ್ ಮಾಡ್ತೀನಿ ಅಂತೇಳಿ ಹೋಗಿ ಬಡಿತಕ್ಕಂಥವ್ರು ಎಷ್ಟೋ ಜನ ನಮ್ಮಲ್ಲಿದ್ದಾರೆ. ಇವತ್ತು ಪಾಪ ಕಟ್ಕೊಳ್ತೀರಾ, ಕರ್ಮ ಕಟ್ಕೊಳ್ತೀರಾ. ಅದರಿಂದ ಆ ದೇವತಾ ಮೂರ್ತಿಯನ್ನು ನಾವು ಅನುಸರಣೆ ಮಾಡಬೇಕು. ಯಾಕಂದರೆ ಅವು ಸೂಕ್ಷ್ಮ ಜೀವಿಗಳು, ನಮಗಿಂತ ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಗ್ರಹಿಗಳವು. ಎಲ್ಲೋ ನಮಗೆ ನಡೀತಕ್ಕಂಥ ಎಷ್ಟೋ ಘಟನೆಯನ್ನು ಅವು ಮುಂಚಿತವಾಗಿ ತಿಳಿಸ್ಕೊಡ್ತವೆ. ಯಾರು ತಿಳಿಸ್ಕೊಡಲ್ಲ. ನೀವು ಹೋಗಿ ನಮ್ಮ ಹತ್ರ ಬರಬೇಕು, ನಾವು ತಿಳಿಸ್ಕೊಡ್ತೀವಿ. ನಾವು ಬಂದು ನಿಮ್ಮನ್ನೇ ತಿಳಿಸ್ಕೊಡೋದಿಲ್ಲ. ಆದರೆ ಆ ಮೂಕ ಪ್ರಾಣಿಗಳು, ನಿಮ್ಮ ಸುತ್ತ ಇರ್ತಕ್ಕಂಥ ಪಕ್ಷಿಗಳು ನಿಮಗೆ ಮುನ್ಸೂಚನೆ ಕೊಡ್ತವೆ. ನಾವು ಒಂದು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ನಾವು ಅಪರಾಧ ಮನೋಭಾವನೆ ಬೆಳೆಸ್ಕೊಂಡ್ರೆ ನಾವಿತ್ತಿರೋ ಮಕ್ಕಳು ಕೂಡ ನಮಗೆ ಅಪರಾಧಿಯಾಗಿ ಕಾಣ್ತಾರೆ. ಅರ್ಥ ಆಯ್ತಾ? ಅದರಿಂದ ಈ ಪಾಪಗ್ರಹಗಳು ನಾವು ಹುಟ್ಟತಕ್ಕಂಥ ನವಗ್ರಹಗಳ ಮೂಲಕ ಪಾಪಗ್ರಹವಾಗಿ ಕೆಲಸ ಮಾಡ್ತಿರ್ತವೆ. ಕೆಲವರಿಗೆ ಪುಣ್ಯಗ್ರಹವಾಗಿ ಕೆಲಸ ಮಾಡ್ತದೆ. ಆಗ ಒಂದು ನಾಯಿ ನಮಗೆ ತಿಳಿಸ್ಕೊಡ್ತದೆ ಅಂತಂದರೆ ನಾವು ಪುಣ್ಯಾತ್ಮರಾಗಿ ಯೋಚನೆ ಮಾಡಬೇಕು. ಆವಾಗ ನಾವು ಅಲ್ಲಿಂದ ಎಸ್ಕೇಪ್ ಆಗಿ ಈಸಿ ಆಗ್ತದೆ. ಪ್ರತಿಯೊಂದು ಶಕುನವೂ ಕೂಡ ನಮಗೆ ಅದೃಷ್ಟ. ನಾನು ಭಾಳಷ್ಟು ಕಾರ್ಯಕ್ರಮ ಹೇಳ್ತಾ ಇದ್ದೀನಿ. ಭಾಳ ಜನ ದುರದೃಷ್ಟ ಅಂತ ಹೇಳ್ತಾರೆ. ಒಂದು ನಾಯಿ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇದೆ ಅಂತಂದರೆ ಆ ಮನೇಲಿ ಇರ್ತಕ್ಕಂಥ ಯಜಮಾನನಿಗೆ ರೋಗ ಬರ್ತದೆ ಅಂತ ಅರ್ಥ. ಅಲ್ಲಿಗೆ ಆ ರೋಗ ಬರ್ತದೆ ನನ್ನ ಮನೆ ಯಜಮಾನನಿಗೆ, ನನ್ನ ಮನೆ ಯಜಮಾನ ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ ಅಂತಕ್ಕಂಥ ನಿಯತ್ತಿಂದ ಅದು ಅಳಕ್ಕೆ ಶುರು ಮಾಡ್ತದೆ. ಆ ಅಳ್ತಕ್ಕಂಥ ಒಂದು ಮುನ್ಸೂಚನೆ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಜಾತಕ ಚೆಕ್ ಮಾಡ್ಕೋಬೇಕು. ಅಥವಾ ಜಾತಕ ಇಲ್ವಾ, ಡೇಟ್ ಆಫ್ ಬರ್ತ್ ಇಲ್ವಾ, ಹಸ್ತರೇಖೆ ಮುಖಾಂತರ ನೋಡ್ಕೋಬೇಕು. ಇದು ಗೊತ್ತಿಲ್ವಾ, ಪ್ರಶ್ನೆಶಾಸ್ತ್ರ ಮುಖಾಂತರ ನೋಡ್ಕೋಬೇಕು. ಅದಕ್ಕೆ ಒಬ್ಬರು ಒಳ್ಳೆ ಗುರುಗಳನ್ನ ಭೇಟಿ ಮಾಡಬೇಕು. ಇದು ಯಾವುದೂ ಗೊತ್ತಿಲ್ಲ, ಏನೂ ತಿಳ್ಕೊಂಡಿಲ್ಲ, ಅಳ್ತಾ ಇದೆ, ತಾಚಿ ಹಾಕೋದು ಏನು ಇತ್ತೀಚೆಗೆ ಭಾಳ ಅಳ್ತಾ ಇದೆ, ಆ ನಾಯಿನೇ ಬೇಡ ನಮಗೆ ಅಂತೇಳಿ ತಿರಸ್ಕಾರ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅದು ತಿರಸ್ಕಾರ ಮಾಡುವಂಥ ನಾಯಿ ಅಲ್ಲ, ನಿಮಗೆ ಮುನ್ಸೂಚನೆ ಕೊಡ್ತಕ್ಕಂಥ ಕಾಲಭೈರವ. ಆ ಕಾಲಭೈರವ ನಿಮ್ಮ ಕಾಲ ಈ ಥರ ಬರ್ತಾ ಇದೆ, ನಿಮಗೆ ರೋಗ ಬರ್ತಕ್ಕಂಥ ಕಾಲ ಬರ್ತಾ ಇದೆ, ನಿಮಗೆ ಗಂಡಾಂತರ ಬರ್ತಕ್ಕಂಥ ಕಾಲ ಬರ್ತಾ ಇದೆ, ಅಥವಾ ರೋಗ ಬರ್ತಾ ಇದೆ ಅನ್ನೋದಕ್ಕೆ ಹಾಸಿಗೆ ಮೇಲೆ ಕೂತ್ಕೊಂಡು ಅಳುತ್ತದೆ ಕೆಲವು ನಾಯಿಗಳು. ನಿಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡು ನಾಯಿ ಹತ್ತರೆ ನೀವು ಆ ಹಾಸಿಗೆ ಮೇಲೆ ಮಲ್ಕೋತೀರ ಅಂತಕ್ಕಂಥ ಒಂದು ಮುನ್ಸೂಚನೆ. ಅಂದರೆ ಏನೋ ಸಣ್ಣ ಪುಟ್ಟ ರೋಗ ಬಾಧೆಗಳು ಅಥವಾ ಶನಿ ದಶೆ, ರಾಹು ದಶೆ, ಮಂಗಳ ದಶೆ, ಕೇತು ದಶೆ, ಯಾವುದೋ ಒಂದು ಮಾರಕ ದಶೆಗಳು ನಿಮಗೆ ಉತ್ಪತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನೆ ನಾಯಿ ಹಾಸಿಗೆ ಕೂತ್ಕೊಂಡು ಹತ್ತು ಬಿಡುತ್ತಂತೆ. ಆ ಹತ್ತದ ಮುನ್ಸೂಚನೆ ನೀವು ಹಾಸಿಗೆ ಮೇಲೆ ಪರ್ಮನೆಂಟ್ ಮಲ್ಕೊಳ್ತೀರಾ ಅಂತ ಅರ್ಥ. ಈ ಥರ ಎಷ್ಟೋ ವಿಧವಾಗಿರ್ತಕ್ಕಂಥ ಮುನ್ಸೂಚನೆಗಳಿದ್ದಾವೆ. ಆ ವಿಧ ಮುನ್ಸೂಚನೆಗಳ ಶಕುನಗಳನ್ನು ನೀವು ಯಾವತ್ತು ಅರ್ಥ ಮಾಡ್ಕೊಂಡ್ಬಿಟ್ಟು ಈ ಶಾಸ್ತ್ರವನ್ನು ಯಾವತ್ತು ಅಳವಡಿಸ್ಕೊಳ್ತೀರಾ ಅವತ್ತು ನಿಮ್ಗೆ ಒಳ್ಳೆಯದಾಗಲಿ. ಓಕೆ ಗುರೂಜಿಯವರ, ನಮ್ಮ ಸಮಯ ಕೂಡ ಮುಕ್ತಾಯವಾಗ್ತಾ ಇದೆ. ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ಶಕುನ ಶಾಸ್ತ್ರದ ಬಗ್ಗೆನೂ ಕೂಡ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಾ. ಎಲ್ಲ ಮಾಹಿತಿ ಅನುಕೂಲವಾಗಿದೆ. ಸೊ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ. ಓಕೆ ವೀಕ್ಷಕರೇ, ಈ ದಿನದ ಸಂಚಿಕೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಗುರೂಜಿಯವರು ಸಿಗ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಮುಂದುವರಿಸ್ತಾ ಹೋಗ್ತಾರೆ.